ತಾರತಮ್ಯ ಮಾಡಿಲ್ಲ ಅಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೂ ದೊರಕುವಂಥದ್ದು. ಯಾರೆಲ್ಲ ಯೇಸು ಕ್ರಿಸ್ತನನ್ನು ನಂಬುತ್ತಾರೋ ಅವರಿಗೆ ಮಾತ್ರ ಆ ನೀತಿ ಸಿಗುತ್ತೆ. ಯಾರು ಯೇಸು ಕ್ರಿಸ್ತನನ್ನು ನಂಬೋದಿಲ್ಲವೋ ಅವರಿಗೆ ಆ ನೀತಿ ಸಿಗೋದಿಲ್ಲ. ಹಲ್ಲೆಲೂಯ. ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾರೋ ಅವರಿಗೆ ಮಾತ್ರ ಆ ನೀತಿ ಸಿಗ್ಲಿಕ್ಕೆ ಸಾಧ್ಯ. ಯಾಕೆ ದೇವರು ಯಾರಿಗೂ ತಾರತಮ್ಯ ಮಾಡಿಲ್ಲ ಅಂದರೆ, ತನಗಿದ್ದ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ನಮ್ಮೆಲ್ಲರಿಗೋಸ್ಕರ ಆತನು ಜೀವ ಬಲಿದಾನವಾಗಿ ಮಾಡಿದ್ದಾನೆ. ಹಲ್ಲೆಲೂಯ. ಹಾಗಾದ್ರೆ ದೇವರಿಂದ ದೂರ ಹೋಗಿರುವವರು ಯಾರು? ದೇವರಲ್ಲಿ ತಾರತಮ್ಯವನ್ನ ಮಾಡ್ತಾ ಇರುವಂಥವ್ರು ಯಾರು? ಯಾರು ಪಾಪದಲ್ಲಿದ್ದಾರೋ ಅವರು ಮಾತ್ರ. ಯಾರು ಪಾಪದಲ್ಲಿ ಜೀವಿಸ್ತಾ ಇದ್ದಾರೋ ಅವರು